ಬಟ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ? ಬಿಕಾಸ್ ಯಾಕಂತಂದ್ರೆ ಹ್ಮ್ ಒಂದು ತಾಯಿಯಾಗಿ ಮಕ್ಕಳನ್ನ ನೋಡ್ಕೋಬೇಕು, ಹೆಂಡತಿಯಾಗಿ ಗಂಡನ್ ನೋಡ್ಕೋಬೇಕು, ಅದ್ರ ಜೊತೆಗೆ ಕಲಾ ಸರಸ್ವತಿಯನ್ನ ಪೂಜಿಸಬೇಕು, ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ರಿ ಅಂತ. ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ? ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ನಾವು ಮದ್ವೆ ಆಗೋವರೆಗೂ ಒಂದು ಜೀವನ ಇರುತ್ತೆ ನಮ್ಗೆ. ಹ್ಮ್. ಏನೇ ಮಾಡಿದ್ರು ನಮ್ಮಲ್ಲೇ ಇರುತ್ತೆ. ನಮ್ ತಾಯಿ ಅಂತೂ ನನ್ನ ಅಡಿಗೆ ಮನೆಗೂ ಸೇರಿಸ್ತಿರ್ಲಿಲ್ಲ. ಹ್ಮ್. ಅವರು ನಿಂದೇ 1000 ಇದೆ, ಬೆಳಗ್ಗೆ 4 ಗಂಟೆಗೆ ಎದ್ರುನು ರಾತ್ರಿ 11 ಗಂಟೆವರೆಗೂ ತೂ ಕುಡ್ಸೋವರೆಗೂ ಕೂತ್ಕೊಳ್ಳಕ್ ಸಮಯ ಸಿಗ್ತಿರ್ಲಿಲ್ಲ. ಒಂದ್ ಕಡೆ ಭರತನಾಟ್ಯ, ಒಂದ್ ಕಡೆ NCC, ಒಂದ್ ಕಡೆ ಕಾಲೇಜು, ಒಂದ್ ಕಡೆ ಸ್ಪೋರ್ಟ್ಸ್, ಒಂದ್ ಕಡೆ ಸೋಷಿಯಲ್ ಆಕ್ಟಿವಿಟೀಸ್, ಹೀಗೆ ಒಂಥರ ಬ್ಯುಸಿ ಇದ್ದಿದ್ರಿಂದ ನಮ್ಮಮ್ಮ ಇದೆಲ್ಲ ಮಾಡೋ ಕಾಲಕ್ ಮಾಡುವಂತೆ, ಇವಾಗ ಪಾಪ ನಿಂದ ನೀನ್ ನೋಡ್ಕೊಂತ ಬಿಡೋರು ಅಷ್ಟು. ಆದ್ರೆ ಮದ್ವೆ ಆದ್ಮೇಲೆ ಏನಾಗತ್ತೆ, ನಮ್ಮ ಜೀವನ ಎಸ್ಪೆಷಲಿ ಹೆಣ್ಣು ಮಕ್ಳಿಗೆ ಏನಾಗತ್ತೆ, ನಮ್ಮ ಜೀವನ ನಮ್ದು ಆಗಿರಲ್ಲ. ಹೆಂಡತಿಯಾಗಿನೂ ನಾವು ಅದನ್ನ ನಿಭಾಯಿಸ್ಬೇಕು, ಸೊಸೆಯಾಗಿ ನಿಭಾಯಿಸ್ಬೇಕು. ಇನ್ನು ಮಕ್ಕಳಾದ್ರಂತೂ ಮತ್ತೆ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಎಷ್ಟೇ ಅಂದ್ಕೊಂಡ್ರು ನನ್ನ ಕೆರಿಯರ್ ಮುಖ್ಯ, ನನ್ನ ಇದು ಮುಖ್ಯ, ಏನೇ ಅಂದ್ರೂ ಒಂದು ಸಲ ನೀವು ಮದ್ವೆ ಆಗಿ ತಾಯಿ ಆಯ್ತು ಅಂತ ಅಂದ್ರೆ ನಮಗ್ ಗೊತ್ತಿಲ್ಲದ ಹಾಗೇನೆ ಆ ಪ್ರಯಾರಿಟಿಗಳ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದನ್ನ ನಾನು ವೀಕ್ನೆಸ್ ಅಂತ ಹೇಳಲ್ಲ. ಸುಮಾರು ಈಗಿನ ಹೆಣ್ಣು ಮಕ್ಳಿಗೆ ನಾನು ಅದನ್ನೇ ಹೇಳ್ತೀನಿ, ಅದನ್ನ ಸ್ಟ್ರೆಂತ್ ಅಂತ ತಗೊಳ್ಬೇಕು ನಾವು. ಅದು ಮಾಡಿಸ್ಬಿಡುತ್ತೆ ನಮ್ಗೆ. ಇವಾಗ ನೋಡಿ, ನಾನು ಭರತನಾಟ್ಯದಲ್ಲಿ ಏನೇ ಸಾಧನೆ ಮಾಡಿರ್ಬೋದು, ಅಥವಾ ಆಕ್ಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಆದ್ರೆ ಎಂಡ್ ಆಫ್ ದ ಡೇ ನನ್ನ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರೋದು, ಅತ್ಯಂತ ಮೇಲಿರೋದು ನನಗೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಗಂಡ. ಅದು ಮೊದಲು ಬರತ್ ನನಗೆ, ಬಾಕಿ ಎಲ್ಲವೂ ನಂತರ ಬರೋವಂಥದ್ದು. ಈಗ ಆಗ್ತಾ ಇರುವಂತ ವ್ಯತ್ಯಾಸ ಏನಾಗ್ಬಿಟ್ಟಿದೆ, ಜಿದ್ದಿಗೆ ನಿಂತ್ಕೊಳ್ಳೋ ಒಂದು ಆಟಿಟ್ಯೂಡ್ ಡೆವಲಪ್ ಆಗ್ತಾ ಇದೆ ಈಗಿನ ಯುವ ಪೀಳಿಗೆಯಲ್ಲಿ. ನಾನೇನ್ ಕಡಿಮೆ, ಓ ನೀವು ಗಂಡ, ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಅಥವಾ ನಾನು ಮೆಡಿಸಿನ್ ಮಾಡಿದ್ದೀನಿ. ಆ ಜಿದ್ದಿಗೆ ಇಳಿದಾಗ ಏನಾಗ್ಬಿಡತ್ತೆ, ಸಂಸಾರ ಹೊಡೆಯೋದಕ್ಕೆ ಶುರುವಾಗ್ಬಿಡತ್ತೆ. ಹೆಣ್ಣು ಮಕ್ಳು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಇದು ವೀಕ್ನೆಸ್ ಅಲ್ಲ. ನಮ್ ತಂದೆ ಯಾವಾಗ್ಲೂ ಹೇಳೋರು, ಹೆಣ್ಣು ಮಕ್ಳಿಗಿರೋ ಸ್ಟ್ರೆಂತ್ ಏನು ಅಂತಂದ್ರೆ ಅವಳು ಕ್ಷಮೆಯ ಧರಿತ್ರಿ. ಭೂಮಿ ತಾಯಿಗೆ ಹೋಲ್ಸೋದು ಯಾಕೆ ಅಂತ ಅಂದ್ರೆ, ಹೆಣ್ಣನ್ನ ಎಲ್ಲದನ್ನು ತಡ್ಕೊಳ್ಳೋ ಶಕ್ತಿ ಇದೆ, ತುಂಬಾ ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್ ಅನ್ನ ವೀಕ್ನೆಸ್ ಆಗಿ ಮಾತಾಡೋ ಪರಿಸ್ಥಿತಿ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಈಕ್ವಾಲಿಟಿ ಅನ್ನೋ ಮಾತಿನಲ್ಲಿ ಆ ಸ್ಟ್ರೆಂತ್ ನ ವೀಕ್ನೆಸ್ ಆಗಿ ನೋಡೋ ಭಾವನೆ ಬರ್ತಾ ಇದೆ. ಇವಾಗ ನನಗೆ ಮಕ್ಳನ್ನೂ ನಿಭಾಯಿಸಿ, ಮನೇನೂ ನಿಭಾಯಿಸಿ, ನನ್ನ ಪ್ರೊಫೆಷನ್ ನಿಭಾಯಿಸಿ, ಎಲ್ಲಾದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್ ಅಂತ ಹೇಳ್ಬೇಕು. ಈಗ ನಮ್ಮ ಮನೆಯವರು ತುಂಬಾ ಟ್ರಾವೆಲ್ ಮಾಡ್ತಾರೆ. ಅವರು ತುಂಬಾ ಒಂದು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ತುಂಬಾ ಒಂದು ಉತ್ತಮವಾದ ಸ್ಥಾನದಲ್ಲಿ ಇರೋದ್ರಿಂದ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಅವರು. ಈ ತಿಂಗಳು ಸೌತ್ ಅಮೆರಿಕಾದಲ್ಲಿ ಇದ್ರೆ ಇನ್ 2 ವಾರಕ್ಕೆ ಅವರು ಸಿಂಗಾಪುರಲ್ಲಿ ಇರ್ತಾರೆ, ಇನ್ನೆಲ್ಲೋ ಅಮೆರಿಕಾದಲ್ಲಿ ಇರ್ತಾರೆ, ಇನ್ನೆಲ್ಲೋ ಮೆಕ್ಸಿಕೋ, ಎಲ್ಲೆಲ್ಲೋ ಇರ್ತಾರೆ ಪಾಪ ಅವರು. ಆವಾಗ ನಾನು, ಇಲ್ಲ ನನಗೂ ಪ್ರತಿಭೆ ಇದೆ, ಇಲ್ಲ ನನಗೂ ಇಷ್ಟೆಲ್ಲ ಬೇಡಿಕೆ ಇದೆ, ಅವೆಲ್ಲ ಆಗಲ್ಲ, ನೀವು ಮನೇಲಿರಿ, ನಾನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರಿಗೆ ಮೋಸ ಮಾಡ್ದಾಗೆ. ನನಗೀಗ ಎಲ್ಲಾ ಸ್ಟ್ರೆಂತ್ ಇರೋದ್ರಿಂದ, ಮನೆ ನಿಭಾಯಿಸೋ ಸ್ಟ್ರೆಂತ್, ಮಕ್ಳು ನಿಭಾಯಿಸೋ ಸ್ಟ್ರೆಂತ್, ಇನ್ನೊಂದು ಸ್ಟ್ರೆಂತ್ ಇರೋದ್ರಿಂದ ನಾವೇ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಜಿದ್ದಿಗೆ ನಿಂತು ಬಿಟ್ರೆ ಮುಗೀತದು. ಸೊ ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನನ್ನ ಜೀವನದಲ್ಲಿ ಮಂಜುನಾಥ್ ಅವರೇ, ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡೋದು ಸಮಯಕ್ಕೆ. ಯಾವ್ದು ಬೇಕಾದ್ರೂ ವಾಪಸ್ ಬರುತ್ತೆ, ಆದ್ರೆ ಸಮಯ ಅನ್ನೋದು ವಾಪಸ್ ಬರಲ್ಲ. ಅದು ನನಗೆ NCC ಟೈಮಿಂದನೂ ಏನಾಯ್ತು ಅಂತಂದ್ರೆ, ಆ ಸಮಯ ಪ್ರಜ್ಞೆನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತದು. ಎಲ್ರಿಗೂ ಇರೋದು 24 ಗಂಟೆನೆ. ನಮ್ ದೇಶದ ಪ್ರಧಾನ ಮಂತ್ರಿಗೆ ಇರೋದು 24 ಗಂಟೆನೆ. ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆಯೋ ಹುಡುಗರಿಗಿರೋದು 24 ಗಂಟೆನೆ. ಯಾರು ಸಮಯವನ್ನ ಹೇಗೆ ಬಳಸ್ಕೊಳ್ತೀವಿ ಅದ್ರ ಮೇಲೆ ನಮ್ ಜೀವನ ನಿಂತಿದೆ. ನನಗೆಲ್ಲರೂ ಹೇಳ್ತಾರೆ, ಮಕ್ಳಿಗೂ ಎಲ್ಲ ನೀವೇ ನೋಡ್ಕೊಳ್ತೀರಾ, ಮಕ್ಳನ್ನ ಕ್ಯಾಬಲ್ ಕಳ್ಸಲ್ಲ, ನೀವೇ ಕರ್ಕೊಂಡು ಹೋಗ್ತೀರಾ ಕ್ಲಾಸ್ಗೆ, ನೀವೇ ಕರ್ಕೊಂಡು ಬರ್ತೀರಾ, ಅಡಿಗೆನೂ ನೀವೇ ಮಾಡ್ತೀರಾ, ಮನೆ ಕ್ಲೀನು ನೀವೇ ಮಾಡ್ತೀರಾ, ಎಲ್ಲದನ್ನು ನೀವೇ ಮಾಡ್ತೀರಾ, ಹೀಗೆ ಸಮಯ ಸಾಧ್ಯ ಅಂತ. ಸಾಧ್ಯ ಇದೆ. ಈಗ ಒಂದು ರಾಜ್ಯದ ಚೀಫ್ ಮಿನಿಸ್ಟ್ರು ಅಥವಾ ದೇಶದ ಪ್ರಧಾನಮಂತ್ರಿಗಳು ಅಷ್ಟು ಮಾಡ್ತಾ ಇದ್ದಾರೆ ಅಂದ್ಮೇಲೆ, ನಾವು ಈ ಚಿಕ್ಕ ಪುಟ್ಟದನ್ನ ನಿಭಾಯಿಸೋದು ಯಾವ್ದು ಇಲ್ಲ, ಎಲ್ಲವೂ ಮನ್ಸಲ್ಲಿರುತ್ತೆ ಮಂಜುನಾಥ್ ಅವರೇ. ಎಲ್ರಿಗೂ ನಮ್ ಕೆಪಾಸಿಟಿ ಏನಿದೆ ಅಲ್ವಾ, ನಾವ್ ಅಂದ್ಕೊಂಡಂಗೆ ನನ್ ಕೈಲಿ ಇದು ಆಗತ್ತೆ ಅಂತ ಅಂದ್ಕೊಂಡ್ರೆ ಆಗತ್ತೆ, ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ. ಸೊ ಹಾಗಾಗಿ ಆ ಒಂದು ಸೋಮಾರಿತನನ ಬಿಟ್ಟು ಹೊರಗಡೆ ಬಂದಾಗ ಎಲ್ಲದನ್ನು ಖಂಡಿತವಾಗಿಯೂ ನಿಭಾಯಿಸಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.